ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಯಾರು ಗೊತ್ತಾ? ಅವರು ಬೇರ್ಯಾರೂ ಅಲ್ಲ, ಕನ್ನಂಬಾಡಿ ಅಣೆಕಟ್ಟೆಯನ್ನ ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಮಹಾನ್ ಎಂಜಿನಿಯರ್, ಹೆಮ್ಮೆಯ ಕನ್ನಡಿಗ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಭಾರತೀಯ ಎಂಜಿನಿಯರಿಂಗ್ ಕ್ಷೇತ್ರದ ದಂತಕಥೆ. ಕನ್ನಡಿಗರು ಪ್ರತಿದಿನ ಪ್ರತಿ ಕ್ಷಣ ನೆನಪು ಮಾಡಿಕೊಳ್ಳಲೇಬೇಕಾದ ವ್ಯಕ್ತಿ. ಬೀದಿ ದೀಪದ ಕೆಳಗೆ ಓದಿ ಎಂಜಿನಿಯರ್ ಆದ ಅವರು ನಾಡಿಗೆ ನೀಡಿದ ಕೊಡುಗೆಗಳು ಅಪಾರ. ಕೆಆರ್ಎಸ್ ಅಣೆಕಟ್ಟೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ಗಂಧದ ಎಣ್ಣೆ ಹಾಗೂ ಸಾಬೂನು ಕಾರ್ಖಾನೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಮೈಸೂರು ವಿಶ್ವವಿದ್ಯಾಲಯ, ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕದ ವಿದ್ಯುತ್ ಯೋಜನೆಗಳು, ಮಹಾರಾಣಿ ಕಾಲೇಜು ಹಾಗೂ ಹಲವಾರು ಕೈಗಾರಿಕೆಗಳು. ಹೀಗೆ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಗಳು ಒಂದಿಲ್ಲೊಂದು ರೂಪದಲ್ಲಿ ನಾಡಿನ ಪ್ರತಿ ಜಿಲ್ಲೆಯನ್ನು ತಲುಪಿವೆ. ಕನ್ನಡ ನಾಡಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ. ಎಂದು ಕರ್ನಾಟಕ ವಿಜ್ಞಾನ ಹಾಗೂ ತಂತ್ರಜ್ಞಾನದ ತವರೂರಾಗಿದೆ ಅಂದ್ರೆ ಅದಕ್ಕೆ ಕಾರಣ ಇವರೇ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡ ನಾಡಿನ ಭಾಗ್ಯ ವಿಧಾತರೇ ಆಗಿದ್ರು. ಕನ್ನಡ ನಾಡಷ್ಟೇ ಅಲ್ಲ, ದೂರದ ಹೈದರಾಬಾದ್ ನಗರವನ್ನು ಮೂಸಿ ನದಿಯ ಪ್ರವಾಹದಿಂದ ರಕ್ಷಣೆ ಮಾಡಿದವರು ಕನ್ನಡಿಗ ವಿಶ್ವೇಶ್ವರಯ್ಯನವರೇ ಆಗಿದ್ದಾರೆ. ಪುಣೆಯ ಸರೋವರಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನ ವಿನ್ಯಾಸ ಮಾಡಿಕೊಟ್ಟವರು ಕೂಡ ವಿಶ್ವೇಶ್ವರಯ್ಯನವರೇ. ಗ್ವಾಲಿಯರ್ನ ಟೈಗರ್ ಡ್ಯಾಂ, ಪುಣೆಯ ಖಡಕ್ವಾಸ್ಲಾ ಜಲಾಶಯ ಹಾಗೂ ಒರಿಸ್ಸಾದ ಮಹಾನದಿ ಪ್ರವಾಹ ನಿಯಂತ್ರಣ ಯೋಜನೆ ಎಲ್ಲವೂ ವಿಶ್ವೇಶ್ವರಯ್ಯನವರ ಕೊಡುಗೆಯಾಗಿದೆ. ಇಷ್ಟೇ ಅಲ್ಲ, ಬರದಿಂದ ಕಂಗಿಟ್ಟಿದ್ದ ಯೆಮನ್ ದೇಶದ ಏಡನ್ ನಗರಕ್ಕೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಿದವರು ಕೂಡ ನಮ್ಮ ಹೆಮ್ಮೆಯ ವಿಶ್ವೇಶ್ವರಯ್ಯನವರೇ. ಅವರ ಕಾರ್ಯಗಳನ್ನ ಇಡೀ ಜಗತ್ತೇ ಹಾಡಿ ಹೊಗಳುತ್ತೆ. ವಿಶ್ವೇಶ್ವರಯ್ಯನವರು ಜನಿಸಿದ್ದು 1861 ಸೆಪ್ಟೆಂಬರ್ 15 ಚಿಕ್ಕಬಳ್ಳಾಪುರ ಸಮೀಪದ ಮುದ್ದೇನಹಳ್ಳಿಯಲ್ಲಿ. ತಂದೆ ಶ್ರೀನಿವಾಸ ಶಾಸ್ತ್ರಿ ಸಂಸ್ಕೃತ ವಿದ್ವಾಂಸರು, ತಾಯಿ ವೆಂಕಟಮ್ಮ. ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ. 15 ವರ್ಷಕ್ಕೆಲ್ಲ ತಂದೆಯನ್ನ ಕಳೆದುಕೊಂಡ ಅವರು ಬಡತನದಿಂದಾಗಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾರೆ. ಆವತ್ತು ಮಗನ ಶಿಕ್ಷಣಕ್ಕಾಗಿ ತಾಯಿ ವೆಂಕಟಮ್ಮ ಅವರಿವರ ಮನೆಯಲ್ಲಿ ದುಡಿಯುತ್ತಾರೆ. ಮನೆಯ ಪಾತ್ರಗಳನ್ನ ಅಡವಿಟ್ಟು ಶಾಲಾ ಫೀಸ್ ಕಟ್ತಾರೆ. ಎಂತಹ ಕಷ್ಟದ ನಡುವೆ ಬೆಂಗಳೂರಿನ ವೆಸ್ಲೆ ಮಿಷನ್ ಹೈಸ್ಕೂಲ್ ಸೇರಿದ ವಿಶ್ವೇಶ್ವರಯ್ಯನವರು ಹಣದ ಮುಗ್ಗಟ್ಟಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ಬೆಂಗಳೂರಿನಿಂದ 35 ಕಿಲೋಮೀಟರ್ ದೂರದ ಮುದ್ದೇನಹಳ್ಳಿಗೆ ನಡ್ಕೊಂಡೇ ಹೋಗಿದ್ರು. ಇಷ್ಟೆಲ್ಲಾ ಬಡತನದ ನಡುವೆಯೂ ಸರ್ ಎಂ ವಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆದ್ರು. ಸ್ಕಾಲರ್ಶಿಪ್ ಪಡೆದು ಪುಣೆಯಲ್ಲೇ ಎಂಜಿನಿಯರಿಂಗ್ ಅಭ್ಯಾಸ ಮಾಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ 3 ವರ್ಷದ ಎಂಜಿನಿಯರಿಂಗ್ ಕೋರ್ಸ್ನ ಕೇವಲ 2.5 ವರ್ಷಕ್ಕೆ ಮುಗಿಸಿ ಬಿಡ್ತಾರೆ ವಿಶ್ವೇಶ್ವರಯ್ಯ. ಅವರ ಬುದ್ಧಿವಂತಿಕೆ ಎಂಥದ್ದು ಅಂದ್ರೆ ಪರೀಕ್ಷೆ ಮುಗಿತಾನೆ ಬಾಂಬೆ ಸರ್ಕಾರದ PWD ಇಲಾಖೆಯಲ್ಲಿ ಅವರಿಗೆ ಉದ್ಯೋಗ ಕಾದಿತ್ತು. ಅಲ್ಲಿಂದಲೇ ವಿಶ್ವೇಶ್ವರಯ್ಯನವರು ತಮ್ಮನ್ನ ತಾವು ಸಂಪೂರ್ಣ ದೇಶ ಸೇವೆಗೆ ಒಪ್ಪಿಸಿಕೊಳ್ತಾರೆ. ಅವರು ಮಾಡಿದ ಪ್ರತಿ ಕಾರ್ಯವೂ ಎಂದಿಗೂ ಕನ್ನಡಿಗರು ಹೆಮ್ಮೆ ಪಟ್ಟುಕೊಳ್ಳುವಂತಿವೆ. ವಿಶ್ವೇಶ್ವರಯ್ಯನವರ ಅನುಪಮ ಸೇವೆಗೆ ಬ್ರಿಟಿಷ್ ಸರ್ಕಾರ ಕೈಸರ್ ಎ ಹಿಂದ್ ಅನ್ನುವ ಬಿರುದು ಹಾಗೂ ಸರ್ ಎನ್ನುವ ಪದವಿಯನ್ನ ನೀಡಿ ಗೌರವಿಸುತ್ತೆ. 1955ರಲ್ಲಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎನಿಸಿದ ಭಾರತ ರತ್ನವನ್ನ ಕೊಟ್ಟು ಗೌರವ ಅರ್ಪಿಸುತ್ತೆ. ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಎನ್ನುವ ಕೀರ್ತಿ ವಿಶ್ವೇಶ್ವರಯ್ಯನವರದ್ದು. ಸರ್ ಎಂ ವಿ ಅವರಿಗೆ 100 ವರ್ಷ ತುಂಬಿದಾಗ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಸರ್ ಎಂ ವಿ ಅವರ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು. ಬಹುಶಃ ಇಡೀ ಜಗತ್ತಿನಲ್ಲೇ ಓರ್ವ ವ್ಯಕ್ತಿ ಬದುಕಿರುವಾಗಲೇ ಅವರ ಅಂಚೆ ಚೀಟಿ ಬಿಡುಗಡೆಯಾಗಿದ್ದು ವಿಶ್ವೇಶ್ವರಯ್ಯನವರದ್ದು ಮಾತ್ರ.
ಇಂತಹ ಓರ್ವ ಮಹಾನ್ ಮೇಧಾವಿ, ಜಗತ್ತು ಕಂಡ ಶ್ರೇಷ್ಠ ಎಂಜಿನಿಯರ್, ಭಾರತ ಭಾಗ್ಯ ವಿಧಾತ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮವರು ಅನ್ನುವುದೇ ಕನ್ನಡಿಗರ ಹೆಮ್ಮೆ. ಯಾವುದೇ ಕೆಲಸ ಕೀಳಲ್ಲ. ನಿನ್ನ ಕೆಲಸ ಈ ರಸ್ತೆಯ ಕಸ ಗುಡಿಸುವುದಾಗಿದ್ರೆ ಜಗತ್ತಿನ ಅತ್ಯಂತ ಸ್ವಚ್ಛ ರಸ್ತೆಯಾಗುವಂತೆ ಗುಡಿಸು. ಅದೃಷ್ಟ ಅನ್ನೋದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನವಲ್ಲ. ನಮ್ಮ ಡೆಸ್ಟಿನಿ, ನಮ್ಮ ವಿಧಿ ಮನುಷ್ಯನ ಕೈಯಲ್ಲಿರುವ ಸಾಧನ. ಸರ್ ಎಂ ವಿಶ್ವೇಶ್ವರಯ್ಯ.